ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಚಂದ್ರಪ್ರಭಾ ಅವರು ಮತ್ತೆ ಇಲ್ಲಿ ಸತೀಶ್ ಅವ್ರ ಮಧ್ಯೆ ಜಗಳ ಆಯಿತು. ಅದ್ರಲ್ಲಿ ಧನುಷ್ ಗೌಡ ಅವರು ಕೂಡ ಸ್ವಲ್ಪ ಹೊಡೆದಾಡಕ್ಕೆ ಇಲ್ಲಿ ಬಂದ್ಬಿಟ್ಟಿದ್ರು. ಈಗ ಪ್ರೆಸೆಂಟ್ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಇಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಅವ್ರು ಯಾವಾಗ ಇಲ್ಲಿ ಹೊರಗಡೆ ಬರ್ತಾರೆ ಸ್ನಾನದ ರೂಮ್ ಇಂದ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಹೇಳ್ತಾ ಇದಾರೆ, ಅವ್ರು ಬಂದ್ರೆ ಇಲ್ಲೇ ಬರ್ತಾರಲ್ಲ, ಆ ನಂತರ ಮಾತಾಡ್ಬೋದು ಅಂತ ಅಂದ್ಬಿಟ್ಟು. ಆದ್ರೆ ಯಾವ ಸ್ಪರ್ಧಿಗಳು ಕೂಡ ಇದನ್ನ ಕೇಳಿಸ್ಕೊಳ್ಳೋ ಒಂದು ತಾಳ್ಮೆನೇ ಇಲ್ಲ. ಅದರಲ್ಲೂ ಕೂಡ ಇಲ್ಲಿ ಚಂದ್ರಪ್ರಭಾ ಅವರು ಒಂದ್ ದಿವಸ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು, 2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಒಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಅಥವಾ ದಿನ ಇದೇ ರೀತಿ ಮಾಡ್ತಾ ಇದ್ರೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ತುಂಬಾನೇ ಟೈಮ್ ತಗೊಂತಾರೆ, ತುಂಬಾ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಪಾಪ ಅವರು ಕೂಡ ಇಲ್ಲಿ ನೀರು ಕುಡಿಬೇಕಿತ್ತು, ಅದಕ್ಕೆ ಇಲ್ಲಿ ಹೇಳ್ತಾರೆ. ಆನಂತರ ಈ ಜಗಳ ಎಲ್ಲ ಮುಗಿದ್ರು ಕೂಡ ಅವರು ಬಾತ್ರೂಮ್ ಇಂದ ಇಲ್ಲಿ ಈಚೆನೆ ಬರಲ್ಲ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಟಿಫನ್ ನ ಮಾಡಿಲ್ಲ. ಟಿಫನ್ ರೆಡಿ ಮಾಡಕ್ಕೂ ಕೂಡ ಇಲ್ಲಿ ಹೋಗ್ತಾ ಇಲ್ಲ. ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಇಲ್ಲಿ ಹೇಳ್ತಾ ಇದಾರೆ, ದಯವಿಟ್ಟು ಜಗಳನ ಕಂಟಿನ್ಯೂ ಮಾಡಬೇಡಿ ಅಂತ ಅಂದ್ಬಿಟ್ಟು. ಈ ವಾರದಲ್ಲೇ ಇಲ್ಲಿ ಮೊದಲನೇ ಸತಿ ಮಂಜು ಭಾಷಿನಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇಲ್ಲಿ ಜಗಳ ಆಡಿದ್ರು. ಅವ್ರು ನನಗೆ ಬೈದ್ರು, 3 ಹೊತ್ತು ಕುತ್ಕೊಂಡು ತಿಂತೀಯ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಜಗಳ ನಡೆದಿತ್ತು. ಈಗ ಜಂಟಿಗಳು ಒಂಟಿಗಳಿಗೆ ಕೆಲಸ ಮಾಡ್ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈಗ ಜಗಳ ಆಡ್ತಾ ಇದಾರೆ. ಆಲ್ಮೋಸ್ಟ್ ಯಾರು ಕೂಡ ಇವಾಗ ಒಂಟಿಗಳು ಕೆಲಸ ಮಾಡ್ಕೊಳ್ಬಹುದು, ಬಟ್ ಆದ್ರೆ ಇವಾಗ ಏನ್ ಅಂತಂದ್ರೆ ಒಂಟಿಗಳು ಕೆಲಸ ಮಾಡಂಗಿಲ್ಲ, ಒಂಟಿಗಳು ಕೆಲಸ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು. ಇಲ್ಲಿ ಜಂಟಿಗಳು ಒಂಟಿಗಳು ಇಬ್ರಿಗೂ ಕೂಡ ಇಲ್ಲಿ ಪೈಪೋಟಿ ಬಿದ್ದಿದ್ದಾರೆ. ಆಲ್ಮೋಸ್ಟ್ ಜಂಟಿಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಜಂಟಿಗಳು ಏನಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ, ಒಂಟಿಗಳು ನಮ್ ಕೈಯಲ್ಲಿ ಹೇಳ್ಬಿಟ್ಟು ಕೆಲಸ ಮಾಡಿಸ್ಲಿ ಅಂತ ಅಂದ್ಬಿಟ್ಟು ಅವರು ಯಾವುದೇ ಒಂದು ಆಟನೂ ಕೂಡ ಇಲ್ಲಿ ಜಂಟಿಗಳು ಗೆದ್ದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದೇ ಒಂಟಿಗಳು. ಎಲ್ಲಾ ಆಟನೂ ಕೂಡ ಇಲ್ಲಿ ಗೆದ್ದಿದ್ದಾರೆ. ಆದ್ರೆ ಜಂಟಿಗಳು ಇಲ್ಲಿ ಏನಪ್ಪಾ ಮಾಡ್ತಾ ಇದಾರೆ ಅಂತಂದ್ರೆ, ಸ್ವಲ್ಪ ಜಗಳನ ಜಾಸ್ತಿ ಆಗೋ ರೀತಿ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಟಿಫನ್ ಮಾಡ್ಕೋಬೇಕು, ಆದ್ರೆ ಯಾರು ಕೂಡ ಜಂಟಿಗಳು ಆ ಒಂದು ಕಿಚನ್ ರೂಮ್ ಬಂದ್ಬಿಟ್ಟು ಇವಾಗ ಯಾರು ಕೂಡ ಅಡಿಗೆ ಮಾಡಿಲ್ಲ. ಕಾಕ್ರೋಚ್ ಸುಧೀರ್ ಅವರು ಇಲ್ಲಿ ಹೇಳ್ತಿದ್ದಾರೆ, ಜಗಳನ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ, ಫಸ್ಟ್ ಇಲ್ಲಿ ಟಿಫನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಕೇವಲ ಟಿಫನ್ಗೋಸ್ಕರ ನಾವಿಲ್ಲಿ ಸೋಲ್ನ ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಅಂದ್ರೆ ಟಿಫನ್ಗೋಸ್ಕರ ನಾವಿಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ, ಸೋಲ್ನ ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಸದ್ಯ ಹೇಳ್ತಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಟಿಫನ್ ನ ಮಾಡಿಲ್ಲ, ಒಳೆನೆ ಹಚ್ಚಿಲ್ಲ, ಬೇರೆ ಇಲ್ಲಿ ಬಿಸಿನೀರು ಮತ್ತೆ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಇರುತ್ತಲ್ಲ, ಚೇಪೆಕಾಯಿ, ಆ ರೀತಿಯಾಗಿ ತಿನ್ಕೊಂಡು ಇದ್ದಾರೆ. ಇಲ್ಲಿ ಒಂಟಿಗಳು ಜಂಟಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಹಠಕ್ಕೆ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡರು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಜಂಟಿಗಳಂತೂ ನಾವು ಕೆಲಸ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಉಪವಾಸ ಇದ್ದಾರೆ. ಜಂಟಿಗಳು ಒಂಟಿಗಳು ಕೂಡ ಇಲ್ಲಿ ಉಪವಾಸ ಇದ್ದಾರೆ. ಆದ್ರೆ ಇಬ್ರು ಜಗಳ ಆಡ್ಕೊಂಡು ಬೆಳಗಿನ ಟಿಫನ್ ಕೂಡ ಇಲ್ಲಿ ಇನ್ನೂ ಮಾಡಿಲ್ಲ. ಸದ್ಯ ಬಿಗ್ ಬಾಸ್ ಲೈವ್ ಅಲ್ಲಿ ಇದು ನಡೀತಿದೆ ವೀಕ್ಷಕರೇ. ಇನ್ನು ಲೈವ್ ವಿಚಾರ ಮತ್ತೆ ಲೈವ್ ಅಪ್ಡೇಟ್ ಈ ರೀತಿ ಆದ್ರೆ, ಸದ್ಯ ಬಿಗ್ ಬಾಸ್ ಒಂದು ಏನ್ ಕಾನ್ಸೆಪ್ಟ್ ಇದೆ, ಸದ್ಯ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಇಲ್ಲಿ ಅರ್ಥ ಆಗಿಲ್ಲ ಅಂತಾನೆ ಅನ್ನಿಸ್ತದೆ. ಇಲ್ಲಿ ಫಸ್ಟ್ ಗೆ ಅರಸೀರು ಅಂತ ಕೊಟ್ಟಿದ್ರು, ಮತ್ತೆ ಒಂಟಿ ಜಂಟಿ ಅಂತ ಕೊಟ್ಟಿದ್ರು. ಈಗ ಒಂಟಿಗಳ ಕೆಲಸನ ಜಂಟಿಗಳು ಮಾಡ್ಕೊಡ್ಬೇಕಿತ್ತು. ಆದ್ರೆ ಈ ಒಂದು ಕಾನ್ಸೆಪ್ಟ್ ಇಬ್ರಿಗೂ ಅರ್ಥ ಆಗಿಲ್ಲ. ಮತ್ತೆ ಇಲ್ಲಿ ಕಾಕ್ರೋಚ್ ಸುಧೀರ್ ಅವ್ರಿಗೂ ಕೂಡ ನಿನ್ನೆ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಕರೆದ್ಬಿಟ್ಟು ಇಲ್ಲಿ ಬೈದ್ರು. ಆಲ್ಮೋಸ್ಟ್ ಏನ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೇಳಿದ್ರು. ಇಲ್ಲಿ ನಿಜವಾಗ್ಲೂ ಕೂಡ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕಾಕ್ರೋಚ್ ಸುಧೀರ್ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂತಾರೋ, ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಕಾಣಿಸ್ಕೊಂತಲ್ಲ. ಆಲ್ಮೋಸ್ಟ್ ಅವರು ಕಾರ್ಟೂನ್ ತರ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜಂಟಿಗಳಿಗೂ ಹೇಳಕ್ ಆಗ್ತಲ್ಲ, ಮತ್ತೆ ಒಂಟಿಗಳಿಗೂ ಇಲ್ಲಿ ಹೇಳಕ್ ಆಗ್ತಲ್ಲ. ಮಿಗ್ದವ್ರು ಎಲ್ಲರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇವರು ಒಂದು ನಿಯಮನ ಏನ್ ಹೇಳ್ಬೇಕು ಮತ್ತೆ ಇಲ್ಲಿ ಆ ಒಂದು ಪಾತ್ರನ ನಿಭಾಯಿಸೋದ್ರಲ್ಲಿ ಇಲ್ಲಿ ಕಾಕ್ರೋಚ್ ಸುಧೀರ್ ಅವರು ಸೋಲ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು ಈ ಒಂದು ಪಾರ್ಟ್ ಅವ್ರಿಗೆ ಏನ್ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ನೀನು ಹೀಗೆ ಮಾಡ್ಲೇಬೇಕು ಅಂತಂದ್ಬಿಟ್ಟು ಏನಾದ್ರೂ ಜಂಟಿಗಳಿಗೆ ಇಲ್ಲಿ ಶಿಕ್ಷೆ ಕೊಟ್ಟಿದ್ರೆ, ಇಲ್ಲಿ ನಿಜವಾಗ್ಲೂ ಕೂಡ ಜಂಟಿಗಳು ಇಲ್ಲಿ ಕೆಲಸ ಮಾಡ್ತಿದ್ರು. ಬೆಳಿಗ್ಗೆ ಏನೊಂದು ಟಿಫನ್ ಎಲ್ಲರೂ ಕೂಡ ಉಪವಾಸ ಇದಾರೋ, ಇಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಉದ್ಭವ ಆಗ್ತಾ ಇರ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬೋದು. ಸದ್ಯ ಇವಾಗ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಟಿಫನ್ ಮಾಡಿಲ್ಲ, ಕಿಚನ್ಗೂ ಹೋಗ್ಬಿಟ್ಟು ಕೂಡ ಇಲ್ಲಿ ಅಡಿಗೆ ಕೂಡ ಮಾಡ್ಕೊಳ್ಳಿಲ್ಲ. ಜಂಟಿಗಳು ಉಪವಾಸ ಇದ್ದಾರೆ, ಒಂಟಿಗಳು ಉಪವಾಸ ಇದ್ದಾರೆ. ಸೊ ವೀಕ್ಷಕರೇ, ಇವಾಗ ಸದ್ಯ ಈ ವಾರದ ಒಂದು ಆಲ್ಮೋಸ್ಟ್ 2 ದಿವಸ ಇಲ್ಲಿ ಎಪಿಸೋಡ್ ಕೂಡ ಇಲ್ಲಿ ನೀವು ನೋಡಿರ್ತೀರಾ. ತೋರಿಸಿದ್ರೆ ತುಂಬಾ ಲಾಂಗ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಇಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ನೋಡ್ತಾ ಹೋಗೋಣ. ಸದ್ಯ ಲೈವ್ ಅಪ್ಡೇಟ್ ಅಂದ್ರೆ ಎಷ್ಟಿದೆ, ಈ ವಾರದ ಎಪಿಸೋಡ್ ಅಲ್ಲಿ ಯಾರು ತುಂಬಾನೇ ಚೆನ್ನಾಗಿ ಇಲ್ಲಿ ಪಾತ್ರನ ನಿಭಾಯಿಸಿದ್ದಾರೆ ಅಂತ ನಿಮಗೆ ಅನಿಸ್ತು? ಮತ್ತೆ ಕಾಕ್ರೋಚ್ ಸುಧೀರ್ ಅವ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.